ನಿಮ್ ಮಗುವಿನ ತೂಕ ಸರಿಯಾಗಿದೆಯಾ? ಇತರೆ ಮಕ್ಕಳ ಜೊತೆ ಹೋಲಿಸಿದ್ರೆ ಗಾಬರಿ ಆಗ್ತಿದ್ದೀರಾ? ಹಾಗಾದ್ರೆ ಒಂದ್ ಬಾರಿ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಿಮ್ ಮಗುವಿನ ತೂಕ ವಯಸ್ಸಿನ ಪ್ರಕಾರ ಎಷ್ಟಿರಬೇಕು? ಯಾವ ತೂಕ ನಾರ್ಮಲ್ಲು? ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ? ಇವೆಲ್ಲದ್ರ ಬಗ್ಗೆ ಸ್ಪಷ್ಟವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಹುಟ್ಟಿದಾಗಿಂದ 3 ತಿಂಗಳವರೆಗೂ ಮಗುವಿನ ತೂಕ ಎಷ್ಟಿರಬೇಕು? ಎಸ್, ಸಾಮಾನ್ಯವಾಗಿ ಹುಟ್ಟಿದ ತೂಕ 2.5 ಕೆಜಿಯಿಂದ 3.5 ಕೆಜಿ ವರೆಗೂ ಇರುತ್ತೆ. ಇದು ಒಂದು ನಾರ್ಮಲ್ ಮತ್ತೆ ಒಂದು ಆವರೇಜ್ ಬೇಬಿ ಬರ್ತ್ ವೇಟ್ ಅಂತಾನೆ ಹೇಳ್ಬೋದು. ಕೆಲವೊಂದ್ ಬಾರಿ 3.5 ಕೆಜಿಗಿಂತನೂ ಜಾಸ್ತಿ ಮಗು ಹುಟ್ಟಿರ್ತಾವೆ, ಅದು ಕೂಡ ನಾರ್ಮಲ್ ಅಂತಾನೆ ಹೇಳ್ಬೋದು. ಕೆಲವೊಂದ್ ಬಾರಿ ಮಗು 2.5 ಕೆಜಿಗಿಂತ ಕಡಿಮೆ, 2 ಕೆಜಿಗಿಂತ ಏನಾದ್ರೂ ಕಡಿಮೆ ತೂಕದಿಂದ ಹುಟ್ಟಿತ್ತು ಅಂತಂದ್ರೆ ಅಂತ ಮಗುವನ್ನ ಲೋ ಬರ್ತ್ ಬೇಬಿ ವೇಟ್ ಅಂತಾನೆ ಹೇಳ್ತಾರೆ. ಅಂದ್ರೆ ಆ ಮಗುವಿಗೆ ಅತ್ಯಂತ ಸೂಕ್ಷ್ಮವಾದ ಕಾಳಜಿ, ಅತ್ಯಂತ ಸ್ಪೆಷಲ್ ಕೇರ್ ಬೇಕಾಗುತ್ತೆ. ಇಫ್ ಏನಾದ್ರು ನಿಮ್ ಮಗು 2.5 ಕೆಜಿ ಮೇಲ್ಪಟ್ಟು ಏನಾದ್ರು ವೇಟ್ ಇತ್ತು ಅಂತಂತಂದ್ರೆ ಇದೊಂದು ಆವರೇಜ್ ವೇಟ್, ಯಾವುದೇ ರೀತಿ ಭಯ ಬೇಡ. ಮಗು ಹುಟ್ಟಿದಾಗಿಂದ 3 ತಿಂಗಳವರೆಗೂ ಪ್ರತಿ ತಿಂಗಳು ಒಂದ್ 700ರಿಂದ 900 ಗ್ರಾಮ್ ವರೆಗಾದ್ರೂ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಇದು ಒಂದು ಆವರೇಜ್ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ಮಗುವಿಗೆ ತಾಯಿಯ ಎದೆ ಹಾಲೇ ಅತಿ ಮುಖ್ಯವಾಗಿರುತ್ತೆ. ಅದು ಬಿಟ್ಟು ನೀರ್ ಕೊಡೋದಾಯ್ತು, ಬೇರೆ ಹಸುವಿನ ಹಾಲು, ಎಮ್ಮೆ ಹಾಲು ಈ ರೀತಿ ಕೊಡಕ್ ಹೋಗ್ಬೇಡಿ. ಇಫ್ ನಿಮ್ಗೆ ಏನಾದ್ರು ಬ್ರೆಸ್ಟ್ ಮಿಲ್ಕ್ ಇದ್ದಿದ್ದಿಲ್ಲ ಅಂತಂತಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡಿದಂತ ಫಾರ್ಮುಲಾ ಮಿಲ್ಕ್ ಮಾತ್ರ ಕೊಡ್ತಾ ಬನ್ನಿ. ಏನಪ್ಪಾ ಇವ್ರು 700ರಿಂದ 900 ಗ್ರಾಮ್ ವರೆಗೂ ಇನ್ಕ್ರೀಸ್ ಆಗ್ಬೇಕಂತ ಹೇಳಿದ್ದಾರೆ, ನನ್ ಮಗು ನೋಡಿದ್ರೆ ಬರೀ 500 ಗ್ರಾಮ್ ಮಾತ್ರ ಇನ್ಕ್ರೀಸ್ ಆಗಿದೆ, ಏನಾದ್ರು ತೊಂದ್ರೆ ಇದೆಯಾ ಅನ್ಕೊಂಡು ಈ ರೀತಿ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಇಫ್ ನಿಮ್ ಮಗು ಏನಾದ್ರೂ ಆಕ್ಟಿವ್ ಆಗಿತ್ತು, ಕರೆಕ್ಟ್ ಆಗಿ ಸುಸು ಮಾಡ್ತಿತ್ತು, ಕರೆಕ್ಟ್ ಆಗಿ ಟೈಮ್ಗೆ ಪೊಟಿ ಮಾಡ್ತಿತ್ತು ಅಂತಂತಂದ್ರೆ ಭಯ ಬೇಡ. ಕೆಲವೊಂದ್ ಬಾರಿ ಮಗುವಿನ ವೇಟ್ 900ಗಿಂತ ಜಾಸ್ತಿನೂ ಇನ್ಕ್ರೀಸ್ ಆಗಿರುತ್ತೆ. ಕೆಲವೊಂದ್ ಬಾರಿ 600, 700, 500 ಈ ರೀತಿ ಕೂಡ ಇನ್ಕ್ರೀಸ್ ಆಗ್ತಿರುತ್ತೆ. ಆದ್ರೆ ಒಟ್ಟಿನಲ್ಲಿ ನಿಮ್ ಮಗುವಿನ ತೂಕ ಗ್ರಾಫ್ ಏನಿರುತ್ತಲ್ಲ ಇನ್ಕ್ರೀಸ್ ಆಗ್ತಿರ್ಬೇಕು. ಇಫ್ ನಿಮ್ ಮಗು ಏನಾದ್ರು ಪ್ರೀ ಮೆಚೂರ್ ಬೇಬಿ ಇತ್ತು, ಪ್ರೀ ಮೆಚೂರ್ ಬೇಬಿ ಅಂತಂದ್ರೆ ಕೆಲವೊಂದ್ ಬಾರಿ ಮಗು 7 ತಿಂಗಳು, 8 ತಿಂಗಳು, 8.5 ತಿಂಗಳಿಗೆನೆ ಜನನವಾಗಿರುತ್ತೆ, ಅಂತ ಮಗುವನ್ನ ಪ್ರೀ ಮೆಚೂರ್ ಬೇಬಿ ಅಂತಾರೆ. ಆ ಟೈಪ್ ಏನಾದ್ರು ಇತ್ತು ಅಂತಂದ್ರೆ ಇತರೆ ಮಗುಗಿಂತ ಸ್ವಲ್ಪ ವೇಟ್ ಏನಿರುತ್ತಲ್ಲ ಸ್ಲೋ ಆಗಿರುತ್ತೆ. ಸೊ ವೇಟ್ ಇನ್ಕ್ರೀಸ್ ಆಗ್ತಿತ್ತು ಅಂತಂದ್ರೆ ಭಯ ಬೇಡ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 4ರಿಂದ 6 ತಿಂಗಳ ಮಗುವಿನ ವೇಟ್ ಎಷ್ಟಿರ್ಬೇಕು, ತೂಕ ಎಷ್ಟಿರ್ಬೇಕು? ಈ ಸಮಯದಲ್ಲಿ ನಿಮ್ ಮಗುವಿನ ಹುಟ್ಟಿದ ತೂಕಕ್ಕಿಂತ ಡಬಲ್ ಪಟ್ಟಾಗಿರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ ಮಗು ಏನಾದ್ರೂ 2.5 ಕೆಜಿ ಬರ್ತ್ ವೇಟ್ ಇತ್ತು ಅಂತಂದ್ರೆ ಈ ಸಮಯದಲ್ಲಿ 4 ತಿಂಗಳು, 4.5 ತಿಂಗಳು ಅನ್ನೋಷ್ಟಿಗೆ ನಿಮ್ ಮಗುವಿನ ತೂಕ ಡಬಲ್ ಅಂದ್ರೆ 5 ಕೆಜಿ ಆಗಿರ್ಬೇಕು. ಇದು ಒಂದು ಆರೋಗ್ಯವಂತ ಮಗುವಿನ ತೂಕದ ಒಂದು ಲಕ್ಷಣ, ಒಂದು ಅಳತೆ ಅಂತಾನೆ ಹೇಳ್ಬೋದು. ನಿಮ್ ಮಗುವಿನ ಆಕ್ಟಿವಿಟೀಸ್ ತುಂಬಾ ಅಂದ್ರೆ ತುಂಬಾ ಲವಲವಿಕೆಯಿಂದ ಸ್ಟಾರ್ಟ್ ಆಗಿರುತ್ತೆ. ತುಂಬಾ ಮೈಲ್ ಸ್ಟೋನ್ಸ್ ಎಲ್ಲ ರೀಚ್ ಆಗಕ್ ಸ್ಟಾರ್ಟ್ ಆಗಿರ್ತವೆ. ಕತ್ತಲ್ಲಂತೂ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಬಂದಿರುತ್ತೆ. ಸಾಮಾನ್ಯವಾಗಿ 90 to 95% ಮಗುವಿನ ಕತ್ತಂತೂ ನಿಂತ್ಕೊಂಡಿರುತ್ತೆ. ಇಫ್ ನಿಮ್ ಮಗು ಇವಾಗ 6 ತಿಂಗಳು ಆಯ್ತು ಅಂತಂದ್ರೆ ನೀವು ಮೇಲಿನ ಆಹಾರ ಅಂದ್ರೆ ಸಾಲಿಡ್ ಫುಡ್ ಕೊಡಕ್ ಸ್ಟಾರ್ಟ್ ಮಾಡ್ಬೋದು. ನೀವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೂ ಕೂಡ ಇದ್ರ ಜೊತೆಗೆ ನಿಮ್ ಎದೆ ಹಾಲು ಅಥವಾ ಈ ಫಾರ್ಮುಲಾ ಮಿಲ್ಕ್ ಕೂಡ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 6ರಿಂದ 12 ತಿಂಗಳ ಮಗುವಿನ ತೂಕ ಎಷ್ಟಿರ್ಬೇಕು? ಇವಾಗ ನೀವು ಆಲ್ರೆಡಿ ಮೇಲಿನ ಆಹಾರ ಕೊಡಕ್ ಸ್ಟಾರ್ಟ್ ಮಾಡಿರ್ತೀರಿ. ಸೊ ಈ ಸಂದರ್ಭದಲ್ಲಿ ನಿಮ್ ಮಗುವಿನ ತೂಕ ಹೆಚ್ಚಾಗಿರುತ್ತೆ. ಅಂದ್ರೆ ನಾರ್ಮಲ್ ಬ್ರೆಸ್ಟ್ ಮಿಲ್ಕ್ ಕುಡಿಯೋಗಿಂತ ಕೂಡ ಒಂಚೂರು ಜಾಸ್ತಿನೇ ಮಂತ್ಲಿ ಇನ್ಕ್ರೀಸ್ ಆಗ್ತಿರುತ್ತೆ. ಇವಾಗ ನಿಮ್ ಮಗು 7ರಿಂದ 8 ತಿಂಗಳು ಏನಾದ್ರು ಇತ್ತು ಅಂತಂದ್ರೆ ನಿಮ್ ಮಗುವಿನ ತೂಕ 8 ಕೆಜಿ, 9 ಕೆಜಿ ವರೆಗೂ ಇರಬೇಕು. ಅಂಡ್ 1 ವರ್ಷ ಅನ್ನೋಷ್ಟಿಗೆನೆ ಒಂದ್ 10ರಿಂದ 11 ಕೆಜಿ ವರೆಗಾದ್ರೂ ಆಗ್ಬೇಕು. ಇದೊಂದು ಆವರೇಜ್ ಆರೋಗ್ಯವಂತ ಮಗುವಿನ ತೂಕ ಅಂತಾನೆ ಹೇಳ್ಬೋದು. ಕೆಲವೊಂದ್ ಬಾರಿ ಏನಾದ್ರು ಕಡಿಮೆ ಆಗ್ತಿತ್ತು ಅಂತಂದ್ರೆ, ಅಂದ್ರೆ ನಿಮ್ಗೆ ಕಡಿಮೆ ಅನಿಸ್ತಿತ್ತು ಅಂತಂದ್ರೆ ನಿಮ್ ಮಗುಗೆ ತೂಕ ಹೆಚ್ಚಿಸೋ ಆಹಾರ ಕೊಡ್ತಾ ಬನ್ನಿ. ಅಂದ್ರೆ ಯಾಕಂದ್ರೆ ಇವಾಗ ನಿಮ್ ಮಗುವಿನ ಆಕ್ಟಿವಿಟೀಸ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿರ್ತಾವೆ. ನಿಮ್ ಮಗು ಓಡಾಡೋದಾಯ್ತು, ಆಟ ಆಡೋದಾಯ್ತು, ಅಂಬೆಗಾಲೇ ಹೋಗೋದಾಯ್ತು, ಇವೆಲ್ಲ ಮಾಡುವಾಗ ಆ ತಿನ್ನೋ ಆಹಾರಕ್ಕಿಂತ ಕ್ಯಾಲರೀಸ್ ತುಂಬಾ ಜಾಸ್ತಿ ಬರ್ನ್ ಆಗ್ತಿರ್ತಾವ. ಸೊ ಹಾಗಾಗಿ ನಾವು ಅದಕ್ ಕ್ಯಾಲರೀಸ್, ಒಳ್ಳೆ ಎನರ್ಜಿ ಸಿಗುವಂತ, ಒಳ್ಳೆ ಪೋಷಕಾಂಶ ಇರುವಂತ ಆಹಾರ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ವೆಜಿಟೇಬಲ್ಸ್ ಆಯ್ತು, ಫ್ರೂಟ್ಸ್ ಆಯ್ತು, ಓಟ್ಸ್ ಇವೆಲ್ಲ ಒಂದು ವೇಟ್ಗೇನಿರುವಂತ ಆಹಾರ ಕೊಟ್ರೆ ನಿಮ್ ಮಗುವಿನ ತೂಕ ಹೆಚ್ಚಿಸೋಕೆ ತುಂಬಾ ಸಹಾಯ ಆಗುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಯಾವೆಲ್ಲ ಆಹಾರ ಕೊಡ್ಬೇಕು ಅನ್ಕೊಂಡ್ ನಿಮ್ಗೆ ಅಷ್ಟೊಂದು ಮಾಹಿತಿ ಇದ್ದಿಲ್ಲ ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಒಂದು 6ರಿಂದ 12 ತಿಂಗಳ ಮಗುವಿನ ತೂಕ ಹೆಚ್ಚಿಸೋ ಒಂದು ಡೀಟೇಲ್ ಆದಂತ ವಿಡಿಯೋ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 1ರಿಂದ 2 ವರ್ಷದ ಮಗುವಿನ ತೂಕ ಎಷ್ಟಿರ್ಬೇಕು? ಇವಾಗ
ನಾರ್ಮಲಿ 1 ವರ್ಷ ಅಂದ್ರೆ ಹುಟ್ಟಿದಾಗಿಂದ 1 ವರ್ಷದವರೆಗೂ ಮಗುವಿನ ತೂಕ ತುಂಬಾ ಅಂದ್ರೆ ತುಂಬಾ ಸ್ಪೀಡ್ ಆಗ್ತಿರುತ್ತೆ. ಒಂದೊಂದು ತಿಂಗಳಿಗೆನೆ 1 ಕೆಜಿ 2 ಕೆಜಿ ವರೆಗೂ ಇನ್ಕ್ರೀಸ್ ಆಗ್ತಿರುತ್ತೆ. ಆದ್ರೆ ಒಂದ್ ಬಾರಿ ನಿಮ್ ಮಗು 1 ವರ್ಷ ರೀಚ್ ಆಯ್ತು, 1 ರಿಂದ 2 ವರ್ಷ ಅಂದ್ರೆ ತುಂಬಾ ಸ್ಲೋ ವೇಟ್ ಗೇನ್ ಆಗ್ತಿರುತ್ತೆ. ಯಾಕಪ್ಪ ಅಂತಂದ್ರೆ ಇವಾಗ ನಿಮ್ ಮಗುವಿನ ಚಟುವಟಿಕೆಗಳು ತುಂಬಾ ಜಾಸ್ತಿ ಆಗ್ತಿರ್ತಾವೆ, ತುಂಬಾ ಕ್ಯಾಲರೀಸ್ ಬರ್ನ್ ಆಗ್ತಿರ್ತಾವೆ. ಅಂದ್ರೆ ಅದು ತಿನ್ನೋ ಆಹಾರಕ್ಕಿಂತ ಅದರ ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ವೇಟ್ ಗೇನ್ ತುಂಬಾ ಅಂದ್ರೆ ತುಂಬಾ ಸ್ಲೋ ಆಗಿರುತ್ತೆ. ಈ ಸಂದರ್ಭದಲ್ಲಿ ನಿಮ್ ಮಗುವಿನ ತೂಕ ಒಂದು ಆವರೇಜ್ 11 ರಿಂದ 13 ಕೆಜಿ ವರೆಗೂ ಇರಬೇಕು. ಇದು ಒಂದು ಹೆಲ್ದಿ ಬೇಬಿಯ ಲಕ್ಷಣ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ನಿಮ್ ಮಗುಗೆ ಪ್ರತಿ ವಾರಕ್ಕೆ ಒಂದು 2 ರಿಂದ 3 ಬಾರಿ ಆದರೂ ಎಗ್ ಕೊಡ್ತಾ ಬನ್ನಿ, ಓಟ್ಸ್ ಕೊಡಿ, ದಿನಕ್ಕೆ ಒಂದು 2 ಬಾರಿ ಆದ್ರೂ ಹಾಲು ಕೊಡಿ. ಹಾಲಿನ ಜೊತೆ ಡ್ರೈ ಫ್ರೂಟ್ಸ್ ಪೌಡರ್ ಮಿಕ್ಸ್ ಮಾಡಿ ಕೊಡ್ತಾ ಬನ್ನಿ. ಸೀಸನ್ ತಕ್ಕಂತ ಎಲ್ಲ ಫ್ರೂಟ್ಸ್ ಕೊಡ್ತಾ ಬನ್ನಿ. ವೆಜಿಟೇಬಲ್ಸ್ ಕೊಡಿ, ಮತ್ತು ವೆಜಿಟೇಬಲ್ ಕಿಚಡಿ ಮಾಡ್ಕೊಡಿ. ಅಂದ್ರೆ ರೈಸ್ ಏನಿರುತ್ತಲ್ಲ, ರೈಸ್ ಜೊತೆ ಎಲ್ಲಾ ರೀತಿಯ ವೆಜಿಟೇಬಲ್ಸ್ ಹಾಕಿ ಇದೊಂದು ಕಿಚಡಿ ಮುಖಾಂತರ ಕೂಡ ಕೊಡ್ಬೋದು. ಒಂದು ಮಲ್ಟಿ ನ್ಯೂಟ್ರಿಯೆಂಟ್ಸ್ ಫುಡ್ ತರಾನೇ ವರ್ಕ್ ಆಗುತ್ತೆ ನಿಮ್ ಮಗುಗೆ. ಹೈನಿನ ಪದಾರ್ಥದ ಲೈಕ್ ಪನ್ನೀರು, ಮೊಸರು, ತುಪ್ಪ, ಹಾಲು, ಬೆಣ್ಣೆ ಇವೆಲ್ಲ ಕೂಡ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ ನಿಮ್ ಮಗುವಿನ ಈ ಬೆಳೆಯುವ ವಯಸ್ಸಿನಲ್ಲಿ. ಆದಷ್ಟು ಹೊರಗಿನ ಫುಡ್ ಆಯ್ತು, ಬಿಸ್ಕೆಟ್, ಬೇಕರಿ ಐಟಮ್ಸ್, ಜಂಕ್ ಫುಡ್ಸ್, ಕರೆದಂತ ಐಟಮ್ಸ್ ನಿಂದ ನಿಮ್ ಮಗುವಿನ ದೂರ ಇಡಿ. ಒಂದ್ ಬಾರಿ ನಿಮ್ ಮಗು ಏನಾದ್ರೂ ಇವೆಲ್ಲಾ ಆಹಾರಗಳಿಗೆ ಅಡಿಕ್ಟ್ ಆಯ್ತು, ಅದಕ್ಕೆ ರೂಢಿ ಆಯ್ತು ಅಂತಂದ್ರೆ ನೀವು ಮಾಡ್ಕೊಡುವಂತ ಈ ಪೌಷ್ಟಿಕವಾದ ಆಹಾರ ರುಚಿ ಹತ್ತೋದಿಲ್ಲ ಅದಕ್ಕ. ಆ ಸಂದರ್ಭದಲ್ಲಿ ಮಗು ಮನೆ ಆಹಾರ ತಿನ್ನಕ್ ನಿರಾಕರಿಸೋದಾಯ್ತು, ಅವಾಯ್ಡ್ ಮಾಡೋದು, ಈ ರೀತಿ ಮಾಡ್ತಿರುತ್ತೆ. ಸೊ ಹಾಗಾಗಿ ಅವೆಲ್ಲ ಆಹಾರಗಳನ್ನ ಫಸ್ಟ್ ಆಫ್ ಆಲ್ ಕೊಡಕ್ಕೆ ಹೋಗ್ಬೇಡಿ. ಕೊಟ್ರಿ ಅಂತಂತಂದ್ರೆ ನೀವು ಆಮೇಲೆ ನೀವೇ ತೊಂದರೆ ಅನುಭವಿಸ್ಬೇಕಾಗತ್ತೆ. ಇಷ್ಟೊತ್ತು ನೀವೆಲ್ಲ ವಿಡಿಯೋ ನೋಡಿದ್ರಿ. ಕೆಲವೊಂದ್ ಬಾರಿ ನಾ ಹೇಳಿದ ತೂಕಕ್ಕಿಂತ 1 ಕೆಜಿ, ಅರ್ಧ ಕೆಜಿ ಎಲ್ಲ ನಿಮ್ ಮಗುವಿನ ತೂಕ ಏನಾದ್ರೂ ಕಡಿಮೆ ಇತ್ತು ಅಂತಂದ್ರೆ ಭಯ ಪಡ್ಬೇಡಿ. ಪ್ರತಿಯೊಂದು ಮಗುನು ವಿಭಿನ್ನ ಆಗಿರುತ್ತೆ. ಎಲ್ಲಾ ಮಗುನು ಕೂಡ ಆವರೇಜ್ ವೇಟ್ಗೆನೆ ಕರೆಕ್ಟ್ ಆಗಿ ಇರೋದಿಲ್ಲ. ಕೆಲವೊಂದ್ ಬಾರಿ ನಿಮ್ ಮಗು ಏನಾದ್ರೂ ಆಕ್ಟಿವ್ ಇತ್ತು, ಚೆನ್ನಾಗಿ ಆಟ ಆಡ್ತಿತ್ತು, ಲವಲವಿಕೆಯಿಂದ ನಗ್ತಿತ್ತು ಅಂತಂತಂದ್ರೆ ಭಯ ಪಡಕ್ ಹೋಗ್ಬೇಡಿ. ಇಫ್ ನಿಮ್ ಮಗು ಏನಾದ್ರು ಊಟ ಮಾಡೋದು ಅಂದ್ರೆ ಹಾಲ್ ಸರಿಯಾಗಿ ಕುಡಿತಿದ್ದಿಲ್ಲ, ತುಂಬಾ ಡಲ್ ಆಗಿತ್ತು, ಬರೀ ಕಿರಿಕಿರಿ ಮಾಡ್ತಿತ್ತು, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಿಲ್ಲ, ಈ ವೇಟ್ ಚಾರ್ಟ್ ಏನಿರುತ್ತಲ್ಲ ಅಂತಂದ್ರೆ ಯಾವಾಗ್ಲೂ ರೈಸ್ ಆಗ್ತಿರ್ಬೇಕಂತ ಹೇಳಿದೆ ನಾನು. ಅದೇನಾದ್ರು ಡೌನ್ ಆಗೋದು, ಹೆಚ್ಚಾಗೋದು ಅಂದ್ರೆ 1 ತಿಂಗಳು ಹೆಚ್ಚಾಗೋದು, 1 ತಿಂಗಳು ಕಡಿಮೆ ಆಗೋದು, ಈ ರೀತಿ ಇರ್ರೆಗ್ಯುಲರ್ ಇತ್ತು ಅಂತಂದ್ರೆ ಒಂದ್ ಬಾರಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು. ಇದಿಷ್ಟು ನಿಮ್ ಮಗುವಿನ ತೂಕ ಯಾವ ತಿಂಗಳಲ್ಲಿ ಎಷ್ಟು ಇರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ನನ್ನ ಚಾನಲ್ ಅಲ್ಲಿ ಇದೇ ರೀತಿನ ರೆಗ್ಯುಲರ್ ಆಗಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂತ ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಿರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ನೀವು ಮತ್ತೆ ನಿಮ್ಮ ಮಗು ಇಬ್ರು ಆರೋಗ್ಯವಾಗಿರಿ. ಥ್ಯಾಂಕ್ ಯು.